ಇದರಲ್ಲಿ ಆಶ್ಚರ್ಯಕರ ರೀತಿಯಲ್ಲಿ ಒಂದು ಏನು ನಮಗೆ ಮಾಹಿತಿ ಸಿಕ್ತು ಅಂದ್ರೆ, ಮೊದಲಿಗೆ ಅನಾಮಿಕಾ ತಗೊಂಡು ಬಂದಂತಹ ಒಂದು ಕಳೆಬರಹ ಮತ್ತೆ ಆ ಬುರುಡೆ ಏನಿದೆ ಅಲ್ವಾ, ಆ ಬುರುಡೆ ಅವರು ಕ್ಲೈಮ್ ಮಾಡಿದಂತೆ, ಅನಾಮಿಕಾ ಕ್ಲೈಮ್ ಮಾಡಿದಂತೆ, ನಾನು ಇದು 25 ವರ್ಷ ಹುಡುಗಿಯ ಒಂದು ಹೆಣವನ್ನು ಹೂತಾಕಿದ್ದೆ, ಅದು ರೇಪ್ ಆಗಿತ್ತು, ಅದು ಮರ್ಡರ್ ಆಗಿತ್ತು, ಆ ಹುಡುಗಿಯ ಒಂದು ಕಳೆಬರಹವನ್ನು ತಗೊಂಡು ಬಂದಿದ್ದೀನಿ, ತಲೆಬುರುಡೆಯನ್ನು ತಗೊಂಡು ಬಂದಿದ್ದೀನಿ ಅಂತ ಕ್ಲೈಮ್ ಇದೆಲ್ಲ, ಅದು ರಾಂಗ್ ಅನ್ನೋದು ಈಗ ಪ್ರೂವ್ ಆಗಿದೆ. ಯಾಕಂದ್ರೆ ಆ ತಲೆಬುರುಡೆಯನ್ನು ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಕಳಿಸಲಾಗಿತ್ತು. ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ ಆ ಕಳೆಬರಹ ಅಂದ್ರೆ ಬುರುಡೆಯನ್ನು ನೀವು ಫೈಂಡ್ ಔಟ್ ಮಾಡಿದ್ರೆ, ಬುರುಡೆಯ ನೆತ್ತಿಯ ಭಾಗ ಏನಿದೆ ಇದನ್ನು ಮುಟ್ಟಿದಾಗಲೂ ಒಂದು ಡಾಕ್ಟರ್ಗಳು ಅದು ಫೈಂಡ್ ಔಟ್ ಮಾಡ್ತಾರೆ ವೆದರ್ ಇಟ್ ಈಸ್ ಮೇಲ್ ಆರ್ ಫಿಮೇಲ್ ಅನ್ನೋದು. ಮತ್ತೆ ಕಿವಿಯ ಭಾಗದಲ್ಲಿರುವ ತಲೆಬುರುಡೆಯನ್ನು ಟಚ್ ಮಾಡಿದಾಗಲೂ ಎಲ್ ಆಂಗಲ್ ಶೇಪ್ ಏನಿದೆ ಅಲ್ಲಿಂದ ನೋಡಿದಾಗಲೂ ಅದು ಮೇಲ್ ಅಥವಾ ಫಿಮೇಲ್ ಅಂತ ಗೊತ್ತಾಗುತ್ತೆ. ಇದೆಲ್ಲ ರೀತಿಯಲ್ಲಿ ಪರೀಕ್ಷೆ ಮಾಡಿದಾಗ ಏನು ದೂರಿನ ನೈಜತೆ ಮತ್ತೆ ಅನಾಮಿಕನ ನೈಜತೆಯ ಬಗ್ಗೆ ನಾವು ಕ್ವಶನ್ ಮಾಡ್ತಾ ಇದೀವಿ. ವೆದರ್ ಇಟ್ ಈಸ್ ಎ ಪ್ಲಾಂಟೆಡ್ ನ್ಯೂಸ್, ಇದನ್ನು ಯಾರಾದರೂ ಸ್ಕ್ರಿಪ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿ ಸ್ಕ್ರಿಪ್ಟ್ ಮಾಡಿ ಅನಾಮಿಕನನ್ನು ಇದರ ಖಳನಾಯಕನನ್ನು ಮಾಡಿ ಗ್ರೌಂಡ್ ಗಿಳಿಸಿದಾರ ಅನ್ನುವ ಸಂಶಯವನ್ನು ನಾವು ಮೊದಲಿಂದನೇ ಹೇಳ್ತಾ ಬಂದಿದ್ದೀವಿ. ಅದೇ ರೀತಿಯಲ್ಲಿ ಪುರಾವೆ ಅನ್ನುವಂತೆ ಈಗ ಮೊದಲು ತಗೊಂಡು ಬಂದಂತಹ ಕಳೆಬರಹ ಏನಿದೆ, ಆ ತಲೆಬುರುಡೆ ಏನಿದೆ, ಅದು ಹುಡುಗಿಯ ಕಳೆಬರಹ ತಲೆಬುರುಡೆ ಅಲ್ಲ, ಅದು ಒಂದು 40 ಪ್ರಾಯದ ಒಳಗಿನ ಗಂಡಸಿನ ಕಳೆಬರಹ ಅಂತ ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ ಈಗಲೇ ದೃಢಪಟ್ಟಿದೆ ಅನ್ನೋದು.